ಅವರು ಟೈಮ್ ಕೊಟ್ಟಿದ್ದಾರೆ. ಸರ್, ಇದು ಯಾರು ಈ ಪ್ರಕರಣ ಮೊನ್ನೆ ಮಸೀದಿ ಕುರಾನ್ ಸುತ್ತಿದ್ದ ಅಥವಾ ಬೇರೆ ಸರ್? ಆಕ್ಚುಲಿ ಅದು ಪ್ರಕರಣ ಇನ್ವೆಸ್ಟಿಗೇಷನ್ ಮಾಡಿದಾಗ ನಮ್ಗೆ ಆ ವಿಷಯ ಬಗ್ಗೆ ಮಾಹಿತಿ ಬಂದಿದೆ. ಈ ಪ್ರಕರಣ ಬಗ್ಗೆ ಆರೋಪಿಗಳು ಅರೆಸ್ಟ್ ಆಗಿಲ್ಲ. ಈ ಪ್ರಕರಣ ಬಗ್ಗೆ ಈಗ ಸರ್ಕೆ ನಮ್ಗೆ ಮಾಹಿತಿ ಇದೆ, ಬಟ್ ಏನು ಡೀಪ್ ಇನ್ವೆಸ್ಟಿಗೇಷನ್ ನಾವು ಮಾಡಬೇಕು. ಸೊ ಈ ಕೇಸಲ್ಲಿ ಸರ್ಕೆ ಅರೆಸ್ಟ್ ಆಗಿಲ್ಲ, ಬಟ್ ಅದು ಹಾಲ ಕೇಸ್ ಬಗ್ಗೆ ನಮ್ಗೆ ಮಾಹಿತಿ ಬಂದಿದೆ, ಕ್ಲೂಸ್ ಬಂದಿದೆ ಯಾರು ಮಾಡಿದ್ರು ಅಂತ. ಸೊ ಆ ಕೇಸಲ್ಲಿ ನಾವು ಅರೆಸ್ಟ್ ಮಾಡಿದ್ವಿ. ಯಾವಾಗ ಸರ್ ಇದು ಘಟನೆ? ಇದು ಹಳೆ ಕೇಸು? ಹಾಲೆ ಕೇಸ್ ಅದು ಏಪ್ರಿಲ್ ತಿಂಗಳಲ್ಲಿ ಆಗಿದೆ. ಅದು ಇದೇ ವರ್ಷ ಲಾಸ್ಟ್ ಇಯರ್? ಈ ವರ್ಷ ಗೋಪುರ ಕೆಡವಿದ ಪ್ರಕರಣ ಅಂದ್ರೆ ಗೋಪುರ ಹಳೆ ಪ್ರಕರಣ ಅಂದ್ರೆ ಗೋಪುರ ಕೆಡವಿ ಮಾಡಿದ್ರು. ಹೆಸರುಗಳು ಸರ್ ಆರೋಪ? ಅದು ಹೆಸರು ನಾನು ಕೊಡ್ತೀನಿ, 4 ಜನ ಇದ್ರೆ ಹೆಸರು ಕೊಡ್ತೀನಿ. ಸರ್, ಈ ಮೀಟಿಂಗ್ ಅಲ್ಲಿ ಏನೆಲ್ಲ ಡಿಮ್ಯಾಂಡ್ ಇತ್ತು ಸರ್ ಅವ್ರ ಸಮುದಾಯದವರು? ಯಾಕಂದ್ರೆ ನಾಳೆ ಪ್ರತಿಭಟನೆ ಮಾಡ್ತಿದ್ದಾರೆ, ಈ ಮಸೀದಿಯಲ್ಲಿ ಕುರಾನ್ ಪುಸ್ತಕ ಕಳ್ಳತನ ಮಾಡಿ ಸುತ್ತಿದ್ದಕ್ಕೆ ನಾವು ಪ್ರತಿಭಟನೆ ಮಾಡ್ತೀವಿ ಅಂತ ಹೇಳ್ತಿದ್ದಾರೆ. ನೀವು ಬೇರೆ 3 ದಿನ ಟೈಮ್ ತಗೊಂಡಿದ್ದೆ ಸರ್. ಹೌದು. ಆ ಆರೋಪಿಗಳು ಹ್ಯಾಂಗ್ ಮಾಡ್ತೀವಿ ಸರ್? ಈಗ ಅದಕ್ಕೆ ನಾನು ಆ ಕಡೆ ಹೋಗಿದ್ದೀನಿ, ಅವ್ರ ಜೊತೆಗೆ ಸ್ವಲ್ಪ ಚರ್ಚೆ ಮಾಡಿದ್ದೀನಿ. ಮತ್ತೆ ನಾನು ಹೇಳಿದ್ದೀನಿ ಈಗ ಈ ಅಂದ್ರೆ ಈ ಹಳೆ ಕೇಸ್ ಬಗ್ಗೆ ಕೂಡ ಈಗ ಸ್ವಲ್ಪ ಪ್ರೋಗ್ರೆಸ್ ಆಗಿದೆ. ಮತ್ತೆ ಅವ್ರಿಗೆ ನಾನು ಹೇಳಿದ್ದೀನಿ ಈ ಹೊಸ ಕೇಸಲ್ಲಿ ನಾವು ಏನು ಸ್ವಲ್ಪ ಡೀಪ್ ಹೋಗಬೇಕು, ಮತ್ತೆ ಏನು ಜಾಸ್ತಿ ತನಿಖೆ ಮಾಡಬೇಕು, ಏನು ಬೇರೆ ಬೇರೆ ಸಸ್ಪೆಕ್ಟ್ಸ್ ಇದರಂತೆ ಪ್ಲಾನಿಂಗ್ ಯಾರು ಮಾಡಿದ್ರೆ ವಿಚಾರ ಯಾರ್ದು ಇದೆಯಂತೆ ಅದು ಎಲ್ಲ ಮಾಡಬೇಕು. ಸೊ ಐ ಥಿಂಕ್ ಮೋಸ್ಟ್ ಪ್ರಾಬ್ಲಿ ಅವರು ನನ್ನ ಮಾತು ಕೇಳಿದ್ರೆ ವಿ ಹ್ಯಾವ್ ಟು. ಈ ಒಂದು ಪ್ರಕರಣದಲ್ಲಿ ನಿಮ್ಮ ರೂರಲ್ ಸಿಪಿಐ ಅವರು ಅಥವಾ ಪೊಲೀಸರ ನಿರ್ಲಕ್ಷ್ಯ ಅಥವಾ ಬೇಜವಾಬ್ದಾರಿ ಕಂಡು ಬರ್ತಾರೆ? ಅದು ಆಗಿದೆ, ಬಂದಿದೆ. ಆದ್ಮೇಲೆ ಮತ್ತೆ ಸೂಕ್ತ ಆಕ್ಷನ್ ಯಾಕಂದ್ರೆ ಏಪ್ರಿಲ್ ಅಲ್ಲಿ ಆದವರು ಈ ಕೇಸ್ ನಲ್ಲಿ ಇನ್ವೆಸ್ಟಿಗೇಷನ್ ನೀವು ಡೀಪ್ ಆಗಿ ಹೋದಾಗ ಸಿಕ್ಕಾಕೊಂಡು. ಸೊ ಈ ಕೇಸ್ ಮೊದಲೇ ನೀವು ಡಿಟೆಕ್ಷನ್ ಆಗಿದ್ರಿ? ಹೌದು, ಆತರ ಆಗ್ಬೇಕಾಗಿದೆ, ಆಗಿಲ್ಲ. ಬಟ್ ಸ್ಟಿಲ್ ಇಟ್ಸ್ ಗುಡ್ ಥಿಂಗ್, ಅಂದ್ರೆ ಈಗ ಡಿಟೆಕ್ಟ್ ಆಗಿದೆ. ಸೊ ಇಟ್ ಕ್ಯಾನ್ ಬಿ ಈಗ ಬಹುಶಃ ಇಟ್ ಕ್ಯಾನ್ ಬಿ ದಟ್ ಬಹಳ ಕೇಸಸ್ ಈ ತರ ಆಗಿರ್ಬೋದು. ಬಟ್ ಅಲ್ಲಿ ಗುಡ್ ಥಿಂಗ್ ದಟ್ ಈಗ ಡಿಟೆಕ್ಟ್ ಆಗಿದೆ, ಮತ್ತೆ ಅವ್ರ ಮೇಲೆ ಆಕ್ಷನ್ ಅವ್ರ ಮೇಲೆ ಕ್ರಮಕ್ಕೆ ಏನಾದರೂ ಬರೀತೀರಾ? ಹೌದು ಆಗಿದೆ.